ಬಾಗೇಪಲ್ಲಿ ಪಟ್ಟಣದಲ್ಲಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿ ಆವರಣದಲ್ಲಿ ಬೆಸ್ಕಾಂ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ವಿದ್ಯುತ್ ವಿತರಣೆಗೆ ಟಾಟಾ ಪವರ್ ಕಂಪನಿಗೆ ಪರವಾನಗಿ ನೀಡಬಾರದು ಎಂದು ವಿವಿಧ ಸಂಘ ಸಂಸ್ಥೆಗಳು, ರೈತ ಸಂಘ, ಕನ್ನಡ ಪರ ಸಂಘಟನೆ, ಕಾರ್ಮಿಕ ಸಂಘಗಳು, ಕರವೇ, ರಾಜಕೀಯ ಮುಖಂಡರು, ನೌಕರರು ಸೇರಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದರು. ಸಾರ್ವಜನಿಕರಿಗೆ ಮೂಲ ಸೌಕರ್ಯ ನೀಡುವ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಬಾರದು ಮತ್ತು ಲಾಭಕ್ಕಾಗಿ ಬಳಸಬಾರದು ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಆದರೆ ಎಲ್ಲ ಇಲಾಖೆಗಳನ್ನು ಸರ್ಕಾರ ಖಾಸಗೀಕರಣ ಮಾಡಲು ಹೊರಟಿದೆ. ಟಾಟಾ ಕಂಪನಿ ರೈತರಿಗೆ ಟಾಟಾ ಹೇಳುತ್ತಿದೆ. ವಿದ್ಯುತ್ ಕ್ಷೇತ್ರದಲ್ಲಿ ಕೆಲವು ಭಾಗಗಳಲ್ಲಿ ಖಾಸಗಿ ಸಂಸ್ಥೆಗಳು ಪ್ರವೇಶಿಸಿದ್ದು ಸಾರ್ವಜನಿಕ ಸೇವೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಕರ್ನಾಟಕದ ಜನರ ಹಿತಾಸಕ್ತಿ, ರೈತರು ಮತ್ತು ಕಾರ್ಮಿಕರ ಹಿತದೃಷ್ಟಿಯಿಂದ ವಿದ್ಯುತ್ ಕಂಪನಿಗಳನ್ನು ಸರ್ಕಾರದ ಅಧೀನದಲ್ಲೇ ಮುಂದುವರಿಸಬೇಕಾಗಿ ಹಾಗೂ ಕರ್ನಾಟಕದಲ್ಲಿ ವಿದ್ಯುತ್ ವಿತರಣೆಗೆ ಟಾಟಾ ಪವರ್ ಕಂಪನಿಗೆ ಪರವಾನಗಿ ನೀಡಬಾರದು ಎಂದು ಇಲ್ಲಿ ನೆಲೆಸಿದ್ದಂತಹ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಒಂದು ವೇಳೆ ಪರವಾನಗಿ ನೀಡಿದ ಪಕ್ಷದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟಗಳನ್ನು ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಸೋಮಶೇಖರ್, ರಮೇಶ್, ವಿದ್ಯುತ್ ಪ್ರಸರಣ ನಿಗಮದ ಕಾರ್ಯದರ್ಶಿ ಸುಕುಮಾರ್, ಗುಂಟಗಾನಪಲ್ಲಿ ಮಂಜುನಾಥ ರೆಡ್ಡಿ, ಕರ್ನಾಟಕ ಪ್ರಾಂತ ರೈತ ಸಂಘದ ಚನ್ನರಾಯಪ್ಪ, ರೈತ ಸಂಘ ರಾಜ್ಯಾಧ್ಯಕ್ಷ ನಾರಾಯಣಸ್ವಾಮಿ, ಗುತ್ತಿಗೆದಾರ ಅಧ್ಯಕ್ಷ ನಾರಾಯಣಸ್ವಾಮಿ, ರೈತ ಸಂಘ ರಾಜ್ಯ ಮುಖಂಡ ಲಕ್ಷ್ಮೀನಾರಾಯಣ ರೆಡ್ಡಿ, ಜಿಲ್ಲಾಧ್ಯಕ್ಷ ಗೋವಿಂದ ರೆಡ್ಡಿ, ನಿರ್ಮಲಮ್ಮ, ಬಾಲಕೃಷ್ಣ, ತಾಲೂಕು ವೈದ್ಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಇನ್ನು ಮುಂತಾದ ಪ್ರಗತಿಪರ ಸಂಘ ಸಂಸ್ಥೆಗಳು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಅವರು ಚೆನ್ನಾಗಿದ್ದಾರೆ. ಆ ಕೊಡೋದ್ರಲ್ಲಿ ಮತ್ತೆ ಆಮೇಲೆ ಇನ್ನೊಂದು ಅವಾಗಲೇ ಇಷ್ಟೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನೇನಾಗುತ್ತೆ ಅಂತೀನಿ. ಇವೆಲ್ಲನೂ ಚೆನ್ನಾಗಿರೋದ್ರಿಂದ ಮೂರನೇ ಆಪ್ಷನ್ ನಮಗೆ ಅಬ್ಜೆಕ್ಷನ್ ಹಾಕೋದು ಒಂದೇ ಆಪ್ಷನ್ ಇರೋದು. ಇವೇನಾದರೂ ಹೆಚ್ಚಾಗಿ ಎಕ್ಸಾಂಪಲ್ 50% ಕ್ರಾಸ್ ಆಗಿದೆ ಅಂತ ಹೇಳಿದ್ರೆ ಅವರು ಕ್ಯಾನ್ಸಲ್ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ. ಈಗ ಆಲ್ರೆಡಿ ಅವರು ಏನೇನು ಕಂಪ್ನಿಯವರು ಸರ್ ಪ್ರೈವೇಟ್ ಅವರು ಹೇಳಬೇಕು, ಅವ್ರು ಇಲ್ಲಾಗಿಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಈಗ ಆಲ್ರೆಡಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಬ್ಜೆಕ್ಷನ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಈಗ ಇಲ್ಲಪ್ಪ ಅವ್ರು ಯಾರು ಹೋಗ್ತಾ ಇಲ್ಲ, ಜನಗಳು ಒಂದು ಅರ್ಧ ಜನ ಏನು ನೀವು ಕೊಡ್ತೀವಿ ಅಂದ್ಕೊಂಡಿದ್ರೆ ಅದರಲ್ಲಿ ಅರ್ಧ ಜನ ಹೋಗ್ತಾ ಇಲ್ಲ, ನೀವು ಮಾಡಿ ಏನು ಮಾಡ್ತೀರಾ ಅಂತೇಳಿ ಈ ಥರ ವಾದ ಮಾಡೋದಕ್ಕೂ ನಮಗೂ ಒಂದು ಅವಕಾಶ ಇರುತ್ತೆ. ದಯವಿಟ್ಟು ನೀವು ಎಲ್ಲರಿಗೂ ಅಬ್ಜೆಕ್ಷನ್ ಹಾಕಿ ಅಂತ ಕೇಳ್ಕೊಳ್ತೀನಿ. ಭಾಳ ಸಂತೋಷ ಆಯಿತು, ಎಲ್ಲ ಸಂಘ ಸಂಸ್ಥೆಗಳು ಬಂದಿಲ್ಲಿ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ನಿನ್ನೆ ತಾನೇ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಸಮಿತಿ ತೀರ್ಮಾನ ಮಾಡಿ ಇವತ್ತು 3 ಗಂಟೆಗೆ ತಕರಾರು ಅರ್ಜಿಯನ್ನ ಬೆಂಗಳೂರಲ್ಲಿ ಹೆಡ್ ಆಫೀಸಲ್ಲಿ ಇವತ್ತು ನಾವು ಸಲ್ಲಿಸ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಈಗೇನು ಟಾಟಾ ಕಂಪನಿಯಿಂದ ಬೆಸ್ಕಾಂ, ಎಸ್ಕಾಂ, ಸೆಸ್ಕಾಂ 5 ಕಂಪನಿಗಳಿದೆ. 9 ಜಿಲ್ಲೆಗಳನ್ನ ಒಳಗೊಂಡಿರ್ತಕ್ಕಂಥ ಇಡೀ ನಾವು ಖಾಸಗಿಯಾಗಿ ನಾವು ಕಾರ್ಯ ನಿರ್ವಹಿಸ್ತೀವಿ ಅಂತೇಳಿ ಟಾಟಾ ಕಂಪನಿಯವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದಕ್ಕೆ ಇವತ್ತು ನೌಕರರು, ರೈತರು ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಬೇಕಾದಂತ ಅನಿವಾರ್ಯತೆ ಇದೆ. ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯಲ್ಲಿ ನೌಕರರನ್ನ ನಾವು ಯಾವ ರೀತಿ ಕಾಯಂ ನೌಕರನ್ನ ತಗೊಂತೀವಿ, ಯಾವ ರೀತಿ ನಾವು ವಿತರಣೆಯನ್ನ ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ಗಳನ್ನ ಯಾವ ರೀತಿ ನಾವು ಸರಬರಾಜು ಮಾಡ್ತೀವಿ, 24x7 ವಿದ್ಯುತ್ ಅನ್ನ ಯಾವ ರೀತಿ ನಾವು ರೈತರಿಗೆ, ಕೂಲಿಕಾರರಿಗೆ, ಮನೆಗಳಿಗೆ, ಫ್ಯಾಕ್ಟರಿಗಳಿಗೆ ಯಾವ ರೀತಿ ಕೊಡ್ತೀವಿ, ಹೊಸ ಹೊಸ ಬಡಾವಣೆಗಳಿಗೆ ಯಾವ ರೀತಿ ವಿದ್ಯುತ್ ಅನ್ನ ವಿತರಣೆ ಮಾಡ್ತೀವಿ ಅಂತೇಳಿ ಒಂದೇ ಒಂದು ಅಂಶ ಅದರಲ್ಲಿಲ್ಲ. ಅಂದ್ರೆ ಟಾಟಾ ಕಂಪನಿಯ ಒಂದು ಉದ್ದೇಶ ಏನಂತ ಹೇಳಿದ್ರೆ ಈಗಿರ್ತಕ್ಕಂಥ ನೌಕರರಿಗೆ ತಾಕತ್ತಿಲ್ವಾ, ಸಾಮರ್ಥ್ಯ ಇಲ್ವಾ? ಈಗ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಸಾಮರ್ಥ್ಯ ಇದೆ, ತಾಕತ್ತಿದೆ, ಗ್ರಾಮೀಣ ಪ್ರದೇಶದ ಜನಗಳ ನಡುವೆ ಸಂಪರ್ಕ ಇದೆ, ಲೈನ್ ಅಲ್ಲಿದೆ, ವಿದ್ಯುತ್ ಬೇಕು, ಎಷ್ಟು ಪವರ್ ಕೊಡಬೇಕು ಅಂತ ಹೇಳಿ ಎಲ್ಲಾ ರೀತಿಯಾದಂತ ತಾಕತ್ತು, ಆ ಶಕ್ತಿ ಇರ್ತಕ್ಕಂಥ ನೌಕರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಆದ್ರೆ ಟಾಟಾ ಕಂಪನಿಯವರು ಇವತ್ತು ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಅವರು ಗುತ್ತಿಗೆಯನ್ನು ಪಡೆದಿದ್ದಾರೆ. ಒರಿಸ್ಸಾ, ಮುಂಬಯಿ, ಆ ರೀತಿ ಕೆಲವು. ಮೊದಲನೇದಾಗಿ ಏನು ಟಾಟಾ ಪವರ್ನವರು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೋ ಅದರ ವಿರುದ್ಧವಾಗಿ ಹೋರಾಡುವಂಥ ರೂಪರೇಖೆಯನ್ನು ಇವತ್ತು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ದ್ವಾರಸಭೆಯನ್ನು ಮಾಡಿ ಅಂತೇಳಿ ನಮ್ಮ ಇಂಜಿನಿಯರ್ಗಳ ಸಂಘದ ಅಧ್ಯಕ್ಷರು
ನೌಕರರ ಸಂಘದ ಅಧ್ಯಕ್ಷರು, ಎಲ್ಲ ಒಕ್ಕೂಟದ ಫೆಡರೇಷನ್ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಈ ದಿನ ಕರೆ ಕೊಟ್ಟಿದ್ದರು. ಈ ಕರೆ ಮೇರೆಗೆ ಎಲ್ಲ ಸಂಘ ಸಂಸ್ಥೆಗಳ ಬಾಗೇಪಲ್ಲಿ ಸಂಬಂಧಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳ ಬಂದಿರೋದಕ್ಕೆ ಭಾಳ ಖುಷಿಯಾಗುತ್ತೆ. ನಾನು ಹೆಚ್ಚಾಗಿ ಏನು ಹೇಳೋಕ್ಕೆ ಹೋಗಲ್ಲ, ಎಲ್ಲರೂ ಹೇಳಿದ್ದಾರೆ. ಈಗೇನು ಪ್ರೈವೇಟಾಗಿ BSNLಗೆ ಯಾವ ಪರಿಸ್ಥಿತಿ ಬಂದಿದೆಯೋ, ಮೊದಲು ಒಂದು ಸಿಮ್ ತೊಗೋಬೇಕು, ಒಂದು ಲ್ಯಾಂಡ್ಲೈನ್ ತೊಗೋಬೇಕು ಅಂತ ಹೇಳಿದ್ರೆ ಸುಮಾರು 2 ತಿಂಗಳು ಕಾಯಬೇಕಾಗಿತ್ತು. ಇವತ್ತಿಗೆ ಅವರೂ ಬಂದು ರೋಡಲ್ಲಿ ಕೂತ್ಕೊಂಡು ಫ್ರೀ ಸಿಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತೊಂದು ದಿನ ನಾವು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಾಳೆ ದಿನವೂ ನಮಗೂ ಅದೇ ಪರಿಸ್ಥಿತಿ ಬರುತ್ತೆ. ಮತ್ತು ರೈತರಿಗೂ ಭಾಳ ಅನಾನುಕೂಲ ಆಗುತ್ತೆ. ಇದರ ವಿರುದ್ಧವಾಗಿ ಹೋರಾಡೋದಕ್ಕೆ ಎಷ್ಟರ ಮಟ್ಟಿಗೆ ಹೋರಾಡೋದಕ್ಕೂ ರೆಡಿಯಾಗಿದ್ದೀವಿ ಅಂತೇಳಿ ನಾವು ತೋರಿಸ್ಕೊಡ್ಬೇಕಾಗುತ್ತೆ. ಆದ್ದರಿಂದ ಎಲ್ಲರ ಸಹಕಾರನೂ ನೀವೆಲ್ಲ ಬಲಪಡಿಸಿದ್ರೆ ನಾವು ಇನ್ನೂ ಹೆಚ್ಚಿನ ಹೋರಾಟ ರೀತಿಯಲ್ಲಿ ಮಾಡಿ ಇದನ್ನು ತಡೆಗಟ್ಟೋದಕ್ಕೆ ಅನುಕೂಲ ಮಾಡಿಕೊಡ್ತೀರಾ ಅಂತೇಳಿ ಅಪೇಕ್ಷಿಸುತ್ತೇನೆ.